ವಿಶ್ವವಾಣಿ ಹೆಲ್ತ್ನ ಇನ್ನೊಂದು ಎಪಿಸೋಡ್ಗೆ ಸ್ವಾಗತ. ಆರೋಗ್ಯಕ್ಕಾಗಿ ಆಯುರ್ವೇದ ಈ ಕಾರ್ಯಕ್ರಮದಲ್ಲಿ ಇವತ್ತು ಮಕ್ಕಳ ಮಲಬದ್ಧತೆ ಈ ವಿಚಾರವಾಗಿ ಚರ್ಚಿಸಲಿದ್ದೇವೆ. ನನ್ನ ಜೊತೆಗೆ ಡಾಕ್ಟರ್ ವಿದ್ಯಾ, ಶ್ರೀ ಪರಮಹಂಸ ಅಥರ್ವಾಯರ್ಧಾಮ ಬೆಂಗಳೂರು ಶಾಖೆಯ ಮುಖ್ಯಸ್ಥರು ಇದ್ದಾರೆ. ಬನ್ನಿ ಪ್ರಶ್ನೆಗಳೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಮಸ್ತೆ ಸರ್. ನಮಸ್ತೆ ಸರ್, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಮಲಬದ್ಧತೆ ಸಮಸ್ಯೆ ತುಂಬಾ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಮುಖ್ಯವಾಗಿ ಕಾರಣ ಏನು ಸರ್? ಓಕೆ, ಮಕ್ಕಳನ್ನ ಡಿವೈಡ್ ಮಾಡೋಣ. 1 ವರ್ಷದ ಒಳಗಿನ ಮಕ್ಕಳು, 1 ವರ್ಷದಿಂದ 12 ವರ್ಷದವರು. 1 ವರ್ಷದ ಮಕ್ಕಳ ಒಳಗಿನ ಮಲಬದ್ಧತೆಗೆ ತಾಯಿಯ ಆಹಾರ ವಿಹಾರವೇ ಪ್ರಧಾನವಾಗಿ ಕಾರಣ ಆಗ್ತದೆ. ಅದನ್ನು ನಾವು ಇನ್ನೊಂದು ಎಪಿಸೋಡಲ್ಲಿ ಅಥವಾ ಈ ಎಪಿಸೋಡಲ್ಲಿ ಸಮಯ ಸಿಕ್ಕರೆ ಅದನ್ನು ಮಾತಾಡೋಣ. 1 ವರ್ಷದ ನಂತರ ಮತ್ತು 12 ವರ್ಷದ ಒಳಗೆ ಇರ್ತಕ್ಕಂತಹ ಮಕ್ಕಳಲ್ಲಿ ಮಲಬದ್ಧತೆ ಹೆಚ್ಚಾಗಿ ಕಾಡಲಿಕ್ಕಿರ್ತಕ್ಕಂತಹ ಪರಿಹಾರಗಳನ್ನು ಮೊದಲು ನೋಡಿ ಆಮೇಲೆ ಕಾರಣವನ್ನು ನೋಡೋಣ. ಯಾಕೆ ಪರಿಹಾರ ಮೊದಲು ಅಂತ ಹೇಳ್ತೀನಿ ಅಂದರೆ, ಇದನ್ನು ಪದೇ ಪದೇ ಮಾಡಬಾರ್ದು. ಪರಿಹಾರ ಬೇಕಾ, ಒಂದು ಸರಿ ಮಾಡಿ ಆಮೇಲೆ ಅದನ್ನು ಕರೆಕ್ಷನ್ ಮಾಡ್ಕೊಂಡ್ಬಿಡ್ಬೇಕು. ಯಾಕೆ ಪದೇ ಪದೇ ಮಲಬದ್ಧತೆಗೆ ಔಷಧೀಯ ಪರಿಹಾರ ಅಥವಾ ಆಹಾರಗಳಲ್ಲಿ ಏನೇನೋ ಪರಿಹಾರ, ತರಕಾರಿ ಜ್ಯೂಸ್ ಈ ಥರ ಮಾಡೋಕ್ಕೆ ಹೋದ್ವಿ ಅಂದರೆ ಜೀರ್ಣಶಕ್ತಿಯ ಮೇಲೆ ಪರಿಣಾಮ ಬೀರ್ತದೆ. ಆ ಬೆಳವಣಿಗೆಯ ಹಂತ ಆಗಿರ್ತಕ್ಕಂಥ 12 ವರ್ಷದ ಒಳಗಿನ ಹಂತ ಇದೆಯಲ್ಲ, ಈ ಹಂತವನ್ನು ಕೆಡಿಸ್ಬಿಡ್ತದೆ. ಈ ಹಂತದಲ್ಲಿ ಸರಿಯಾಗಿ ಶರೀರ ಪೋಷಣೆಯಾಗಿ ಗಟ್ಟಿಯಾಗಿ ಬೆಳೆಯುವಂತಹ ಕಾಲದಲ್ಲಿ ನಾವು ಮೋಷನ್ ಆಗಲಿಕ್ಕೆ ಅಂತ ಔಷಧಿ ಕೊಟ್ಟು ಪೋಷಕಾಂಶಗಳನ್ನು ಕಳೆದು ಹಾಕಿದರೆ ಶರೀರ ಸದೃಢ ಆಗೋದಿಲ್ಲ, ಅದು ಲೈಫ್ ಟೈಮಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಪರಿಹಾರವನ್ನು ಸ್ವಲ್ಪದರಲ್ಲಿ ಯಾವಾಗ ಬೇಕೋ ಆವಾಗ ಬಳಸ್ಕೊಳ್ಳೋದು ಸೂಕ್ತ. ಏನು ಮಾಡ್ಬೋದು ಪರಿಹಾರ ಅಂದರೆ, ಇವತ್ತು ಮೋಷನ್ ಆಗಿಲ್ಲ ಅಂದರೆ ಬರೀ ತರಕಾರಿ ಊಟವನ್ನು ಕೊಡುವಂಥದ್ದು. ಸಲಾಡ್ಸ್ ಚೆನ್ನಾಗಿ ಬಿಟ್ಬಿಟ್ಟು ಬರೀ ತರಕಾರಿ ಸಲಾಡನ್ನು 1 ಹೊತ್ತಿಗೆ 2 ಹೊತ್ತಿಗೆ ಅದನ್ನು ಕೊಟ್ಬಿಟ್ರೆ ಆಗುತ್ತೆ. ಅಥವಾ ತರಕಾರಿಗಳಿಂದ ಜ್ಯೂಸ್ ಮಾಡಿ ಕುಡಿಸಿದ್ರು ಅದು ಆಗ್ತದೆ. ಇನ್ನೂ ಆಗ್ತಿಲ್ಲ, ಸ್ವಲ್ಪ 8 ವರ್ಷದ ಮೇಲಿನ ಮಕ್ಕಳಿದ್ದಾರೆ, ಇನ್ನೂ ಆಗ್ತಿಲ್ಲ ಅಂತಂದರೆ 1/4 ಚಮಚದಷ್ಟು ಹರಳೆಣ್ಣೆ ಅದನ್ನು ಸ್ವಲ್ಪ ಹಾಕಿ ಬಿಸಿನೀರು ಕುಡಿಸಿದರೆ ಆಗ್ತದೆ. ಇವೆಲ್ಲವೂ ತಾತ್ಕಾಲಿಕ ಮತ್ತು ಪದೇ ಪದೇ ಮಾಡಬಾರ್ದು, ಅಷ್ಟೇ ಪರಿಹಾರಗಳು. ಮತ್ತು ಯಾಕೆ ಮಲಬದ್ಧತೆ ಆಗುತ್ತೆ, ಅದು ಆಗಲಿಲ್ದಂಗೆ ಹೇಗೆ ನೋಡ್ಕೋಬೇಕು, ಇದನ್ನೇ ಫಸ್ಟ್ ತಿಳ್ಕೊಂಬಿಡೋಣ. ಇದನ್ನೇ ನಾವು ಯಾಕೆ ಮಲಬದ್ಧತೆ ಆಗದಂಗೆ ನೋಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಇದನ್ನೇ ನಾವು ಪ್ರಧಾನವಾಗಿ ತಿಳ್ಕೊಳ್ಳೋಣ. ಮೊದಲು ಪರಿಹಾರವನ್ನು ಸ್ವಲ್ಪದ್ರಾಗಿ ನೋಡಿದ್ವಿ, ಪ್ರಧಾನವಾಗಿ ಈ ಕರೆಕ್ಷನನ್ನು ನೋಡೋಣ. ಪ್ರಧಾನವಾಗಿ ಈ ಮಲಬದ್ಧತೆ ಬರ್ದಂಗಿರೋದನ್ನು ನೋಡ್ಕೊಳ್ಳೋಕ್ಕೆ ನೋಡೋಣ. ಯಾಕೆ ಮಲಬದ್ಧತೆ ಬರ್ತದೆ? ಶರೀರಕ್ಕೆ ಒಂದು ವಿಶೇಷವಾಗಿ ಕರುಳಿಗೆ ಒಂದು ಗುಣ ಇದೆ. ಏನು? ಯಾವುದು ಆಹಾರ ಅಪಕ್ವ ಇದೆಯೋ ಅದನ್ನು ಹಿಡ್ಕೊಳ್ತದೆ, ಯಾವುದು ಪಕ್ವ ಆಗಿದೆಯೋ ಅದನ್ನು ಹೊರಗೆ ಹಾಕ್ತದೆ. ಇದು ಕರುಳಿನ ಗುಣ. ಇದನ್ನು ಅಪಕ್ವಂ ಧಾರಯತಿ ಪಕ್ವಂ ಸೃಜತಿ ಪಾರ್ಶ್ವತಃ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಅಂದರೆ ಯಾವುದು ಅಪಕ್ವಿತ ಅದನ್ನು ಹಿಡ್ಕೊಳ್ತದೆ ಅಂತ. ಸೊ ಮಲಬದ್ಧತೆಗೆ ಪ್ರಧಾನವಾದ ಕಾರಣ ನಿಮಗೆ ಅರ್ಥ ಆಯ್ತು ಈಗ. ಏನು? ಅಪಕ್ವವಾಗಿದೆ ಅಂತ, ಜೀರ್ಣ ಆಗಿಲ್ಲ ಪೂರ್ಣ ರೂಪದಲ್ಲಿ ಅಂತ. ಸೊ ಪೂರ್ಣ ರೂಪದಲ್ಲಿ ಜೀರ್ಣ ಆದರೆ 1 ಸೆಕೆಂಡು ಅದು ಇಟ್ಕೊಳಕ್ಕಾಗಲ್ಲ, ಅದ್ರ ಕೈಯಿಂದ ಹೊರಗೆ ಹಾಕೋದೇ ಅದ್ರ ಗುಣ. ಪೂರ್ಣ 9 ತಿಂಗಳು ತುಂಬಿತು ಅಂದರೆ 1 ಕ್ಷಣ ಅದ್ರ ಇಟ್ಕೊಳಕ್ಕಾಗಲ್ಲ, ಹೊರಗೆ ಹಾಕೋದೇ ಅದ್ರ ಕೆಲಸ. ಪೂರ್ಣ ಮಾವಿನ ಫಲ ಹಣ್ಣಾಯಿತು ಅಂದರೆ ಅದಕ್ಕೆ ತೊಟ್ಟು ಕಳಚಿ ಬೀಳೋದೇ ಅದ್ರ ಕೆಲಸ, ಅಲ್ಲಿ ಇಟ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ಆಹಾರವನ್ನು ಪೂರ್ಣ ಪಚನ ಮಾಡೋದಕ್ಕೆ ನಾವು ಗಮನ ಕೊಟ್ಟರೆ ಡಬಲ್ ಬೆನಿಫಿಟ್ಸು. ಏನು? ಮಲಬದ್ಧತೆ ಹೋಯಿತು, ಪೂರ್ಣ ಡೈಜೆಸ್ಟ್ ಆಗಿರೋದ್ರಿಂದ ಎಲ್ಲದ ಪೋಷಕಾಂಶಗಳು ಹೀರ್ಕೊಂಡು ಮಗು ಸದೃಢವಾಗಿ ಬೆಳೀತು. ಸೊ 2 ಬೆನಿಫಿಟ್. ಹಾಗಾಗಿ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಸೊ ಆಹಾರ ಜೀರ್ಣ ಆಗೋ ರೀತಿ ನೋಡ್ಕೊಳ್ಳೋದು ಹೇಗೆ? ಆಹಾರ ಜೀರ್ಣ ಆಗಲಿಕ್ಕೆ ಆಚಾರ್ಯರು ಕೆಲವು ಅಂಶಗಳನ್ನು ಹೇಳ್ತಾರೆ. ಇವು ಯಾವಪ್ಪ ಅಂತ ಹೇಳಿದರೆ, ಊಷ್ಮ ಅಂದರೆ ಅಗ್ನಿ, ಚೆನ್ನಾಗಿ ಡೈಜೆಷನ್ ಪವರ್ ಇರಬೇಕು. ಕ್ಲೇದ, ಅಲ್ಲಿ ನೀರಿನ ಅಂಶ ಅಂದರೆ ಆಹಾರದ ನೀರಿನ ಅಂಶ ಅಲ್ಲ, ಒಳಗಡೆ ನೀರಿನ ಅಂಶ ಚೆನ್ನಾಗಿರಬೇಕು. ಆಹಾರ, ಯಾವ ರೀತಿಯ ಆಹಾರವನ್ನು ಕೊಡಬೇಕು, ಕಾಲ, ಯಾವ ಕಾಲದಲ್ಲಿ ಊಟ ಮಾಡಬೇಕು. ಸೊ ಇವೆಲ್ಲವೂ ಅದರೊಳಗೆ ಸೇರಿಕೊಳ್ತದೆ. ಸೊ ಈ ಅಂಶಗಳನ್ನು ಇಟ್ಕೊಂಡು ನಾವು ಜೀರ್ಣ ಪ್ರಕ್ರಿಯೆಯನ್ನು ಅಳತೆ ಮಾಡಬೇಕು. ಸೊ ಸರಿಯಾದ ಸಮಯದಲ್ಲಿ ಊಟ ಮಾಡೋದು ಅಂದರೆ ಏನು? ಹಸಿವಾದಾಗ ಊಟ ಮಾಡೋದು ಅಂತ. ಸರಿಯಾದ ಸಮಯ ಅಂದರೆ ಟೈಮ್ ಇಟ್ಕೊಂಡು ಊಟ ಮಾಡೋದಲ್ಲ, ಹಸಿವಾಗೋದು ಊಟ ಮಾಡೋದು. ಸೊ ಹಾಗಾದ್ರೆ ಹಸಿವು ಆಗಬೇಕಂದ್ರೆ ಏನು ಮಾಡಬೇಕು? ನಮ್ಮ ಮಕ್ಕಳ ಶಾರೀರಿಕ ಚಟುವಟಿಕೆಯನ್ನು ನಾವು ಆಲ್ಮೋಸ್ಟ್ 0 ಮಾಡಿಟ್ಟಿದ್ವಿ. ಮಾರ್ಕ್ಸಿನ ಬೆನ್ನ ಹಿಂದೆ ಹೋಗಿ, ಟಾರ್ಗೆಟಿನ ಬೆನ್ನ ಹಿಂದೆ ಹೋಗಿ, ಸ್ಕೂಲಲ್ಲಿ ಅವ್ರಿಗೆ ಇವ್ರಿಗೆ ಕಾಂಪಿಟೇಷನ್ ಮಾಡೋದಕ್ಕೆ ಹೋಗಿ ನಮ್ಮ ಮಕ್ಕಳ ಶಾರೀರಿಕ ಚಟುವಟಿಕೆ 0, ಅಥವಾ ಸಂಡೇ ಒಂದು ಸ್ವಲ್ಪ, ಅಥವಾ ಮೊಬೈಲ್ ಹಿಡ್ಕೊಂಡು ಅದು ಇಲ್ಲ, ಹೀಗೆ ಮಾಡಿ ಹಾಕಿದ್ದೀವಿ. ಸೊ ಹಸಿವು ಹೆಚ್ಚಾದರೆ ಮಾತ್ರ ಜೀರ್ಣಶಕ್ತಿ ಚೆನ್ನಾಗಿರ್ತದೆ ಹೊರತು ಹಸಿವೇ ಆಗಲಿಲ್ಲ ಅಂದಮೇಲೆ ಜೀರ್ಣಶಕ್ತಿ ಇಲ್ಲಿಂದ ಬಂತು? ನೀವು ಎಂಥ ಟೈಮ್ಗೆ ಊಟ ಮಾಡಿದ್ರು? ಹಾಗಾಗಿ ಹಸಿವು ಆಗಿರ್ತಕ್ಕಂತಹ ಕಾಲದಲ್ಲಿ ಊಟ ಕೊಡಬೇಕು ಅಂದರೆ ಹಸಿವಾಗೋದಕ್ಕೆ ಏನು ಮಾಡಬೇಕು? ಶಾರೀರಿಕ ಚಟುವಟಿಕೆ ಕಡ್ಡಾಯವಾಗಿ ಮಕ್ಕಳಲ್ಲಿ ಇರಲೇಬೇಕು. ಅವರು ಆಟ ಆಡ್ತಾರೋ, ಕೆಲಸ ಮಾಡ್ತಾರೋ,
ಏನು ಮಾಡ್ತಾರೋ ಶಾರೀರಿಕ ಮಕ್ಕಳಿಗೆ ಸೈಕಲ್ ಕೊಟ್ಟು ಸ್ಕೂಲಿಗೆ ಕಳ್ಸೋದಿರ್ಬೋದು, ಸ್ಕೂಲಲ್ಲಿ ಚೆನ್ನಾಗಿ ಆಟ ಆಡೋದಕ್ಕೆ ಪ್ರಮೋಟ್ ಮಾಡೋದಿರ್ಬೋದು, ಮನೇಲಿ ಬಂದು ನಿತ್ಯ ಕೆಲಸಗಳು ಮಾಡೋದಕ್ಕಿರ್ಬೋದು, ಮನೇಲಿ ಬಂದಮೇಲೆ ಸಂಜೆ ಆಟ ಆಡೋದಕ್ಕೆ ಸೊ ಒಟ್ಟಾರೆ ಶಾರೀರಿಕ ಚಟುವಟಿಕೆ ಮಕ್ಕಳಿಗೆ ಕಡ್ಡಾಯವಾಗಿ ಮಾಡಿಸ್ಬೇಕು. ಇದರಿಂದ ಹಸಿವು ಹೆಚ್ಚಾಗುತ್ತೆ. ಹಸಿವು ಹೆಚ್ಚಾದ ಮೇಲೆ ಆಹಾರ ಜೀರ್ಣ ಆಗುತ್ತೆ. ಎರಡನೇದಾಗಿ ಆಹಾರದಲ್ಲಿ ನೀರಿನ ಅಂಶ ಜಾಸ್ತಿ ಇರಬೇಕು. ಕ್ಲೇದ ಅಂತ ಕರಿತೀವಿ. ನೀವು ಎಂಥಂಥದ್ದು ತಿಂದ್ಬಿಟ್ಟು ಜಾಸ್ತಿ ನೀರು ಕುಡಿಯೋದಲ್ಲ, ಆಹಾರದೊಳಗಿನ ನೀರಿನ ಅಂಶ ಜಾಸ್ತಿ ಇತ್ತು ಅಂದರೆ ಅದು ಜೀರ್ಣಕ್ಕೆ ಸಹಾಯಕಾರಿ ಆಗ್ತದೆ. ಮೂರನೇದಾಗಿ ಅಗ್ನಿ ಚೆನ್ನಾಗಿರಬೇಕು, ಅಂದರೆ ಊಷ್ಮ. ಅದು ಹೊಟ್ಟೆಲಿ ಹೋದ್ಮೇಲೆ ಆಹಾರ 1.5 ತಾಸಿಗೆ ಖಾಲಿಯಾಗಿರೋ, ಅಂದರೆ ಖಾಲಿ ಆಗೋದು ಅಂದರೆ ಹೊಟ್ಟೆ ಹಗುರಾಗಿರಬೇಕು. ಏನು ನಾನು ಊಟ ಮಾಡಿದ್ದೀನಿ ಅಂತ ಲಕ್ಷಣನೂ ಇಲ್ದಂಗೆ. ಮತ್ತೆ ಹಸುವಾಗಬೇಕು ಅಂತ ಅರ್ಥ ಅಲ್ಲ. ಹೊಟ್ಟೆ ಖಾಲಿ ಇರೋದು ಬೇರೆ, ಹಸಿವಾಗೋದು ಬೇರೆ. ಹೊಟ್ಟೆ ಖಾಲಿ ಹಗುರವಾಗಿದೆ ಅನ್ನೋದನ್ನು ಮಗು ಫೀಲ್ ಮಾಡಬೇಕು. ಸೊ ಇದು ಆಗಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾವ ಆಹಾರವನ್ನು ನಾವು ಕೊಡ್ತೀವೋ ಅದು ಹಿಂದಿನ ದಿನದ ಚಟುವಟಿಕೆಯ ಆಧಾರದ ಮೇಲೆ ನಿಂತಿರಬೇಕು. ಹಿಂದಿನ ದಿನ ಜಾಸ್ತಿ ಚಟುವಟಿಕೆ ಇತ್ತು ಅಂದರೆ ಇವತ್ತು ಪಾಯಸದಂಥ ಆಹಾರವನ್ನು ಕೊಡೋದು. ಏನೂ ಚಟುವಟಿಕೆ ಮಾಡಿಲ್ಲ, ಇವತ್ತು ಒಳ್ಳೆ ಪಾಯಸ ಮಾಡಿ ತಿನ್ನಿಸ್ತೀನಿ ಅಂದರೆ, ಹಬ್ಬ ಇದೆ, ಹಬ್ಬದಲ್ಲಿ ಪಾಯಸ ಮಾಡ್ತೀವಿ, ಆದರೆ ಹಬ್ಬಕ್ಕೆ ತಯಾರಿ ಎಷ್ಟು ಮಾಡಿರ್ತೀವಿ, ಮನೆ ಸ್ವಚ್ಛ ಮಾಡ್ಕೊಂಡು ಅದನ್ನು ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹಬ್ಬ ಸುಸ್ತಾಯಿತು ಅಂದಿರ್ತೀವಿ. ಅವ ಪಾಯಸ ಊಟ ಮಾಡಿ ಏನೂ ಆಗೋದಿಲ್ಲ. ಹಾಗಿಲ್ಲ, ತಿಳಿದಾಗ ನನಗೆ ಬೇಕಾದಾಗ ಸ್ವೀಟ್ ಮಾಡ್ಕೊಂಡು ತಿನ್ನು, ನನಗೆ ಬೇಕಾದಾಗ ಹೋಳಿಗೆ ಮಾಡ್ಕೊಂಡು ತಿನ್ನು, ಶಾರೀರಿಕ ಚಟುವಟಿಕೆ ಆಗಿದೆಯೋ ಇಲ್ಲೋ, ಇಲ್ಲ ಹಾಗಲ್ಲ. ಮೊದಲು ಬೆವರು ಬೇಕು, ಆ ನಂತರ ಊಟ ಮಾಡಬೇಕು. ಊಟ ಮಾಡಿ ಬೆವರೋದಲ್ಲ, ಊಟ ಮಾಡಿ ಬೆವರೋದು ರೋಗ. ಅದು ಮೊದಲು ಬೆವರು ಬೇಕು, ಆಮೇಲೆ ಊಟ ಮಾಡಬೇಕು. ಆವಾಗ ಹೊಟ್ಟೆ 1.5 ತಾಸಿಗೆ ಹಗುರವಾಗಿರ್ತದೆ. ಇಷ್ಟಾಗಿದೆ ಅಂದರೆ ಪಕ್ವ ಆಗಿದೆ ಆಹಾರ ಅಂತ ಅರ್ಥ. ಸೊ ಈ ಪಕ್ವ ಆದಮೇಲೆ, ಇಷ್ಟಾದ ಮೇಲೆ ಜೀರ್ಣ ಆಗೋದು ಭಾಳ ಸರಳದ ಕೆಲಸ. ಹಾಗೆ ಅನ್ಯಮನಸ್ಕರಾಗಿ ಊಟ ಮಾಡಬಾರ್ದು ಅಂತ ಆಚಾರ್ಯ ಹೇಳ್ತಾರೆ. ಅದು ಕೂಡ ಜೀರ್ಣಕ್ಕೆ ಸಹಾಯಕಾರಿ ಅಲ್ಲ. ನಿಮ್ಮ 1 ವರ್ಷದ ಮೇಲಿನ ಮಗುವಿನಿಂದ ಹಿಡಿದು 12 ವರ್ಷದ ಮಕ್ಕಳ ನಡುವೆ ಯಾರಿಗೂ ನೀವು ತುತ್ತಿಟ್ಟು ಊಟ ಮಾಡಿಸೋದು ಬಿಟ್ಬಿಡ್ಬೇಕು ಫಸ್ಟ್. ಅಯ್ಯೋ ಅದು ಊಟ ಮಾಡಲ್ಲ, ನೀವೇನಾದ್ರು ಮಾಡಿ ಬಿಟ್ಬಿಡಿ ಅದನ್ನಷ್ಟೇ. ಅದು ಊಟ ಮಾಡತ್ತೋ ಮಾಡಲ್ಲ ಅಂತ ಆಮೇಲೆ ನೋಡುವಂತ್ರಿ. ಬಿಟ್ಬಿಡಿ, ಊಟ ಮಾಡಿಸ್ಬಿಡಿ. ತಟ್ಟೆ ಅದಕ್ಕೆ ಅದೊಂದು ತಟ್ಟೆ ಕೊಡಿ, ಮಗುಗೆ ಊಟ ಕೊಡಿ. ಅದು ಎಷ್ಟು ತಿನ್ನುತ್ತೋ, ಹೇಗೆ ಈ 1 ಕರಳಿಂದ ತಗೊಳ್ತೋ, 2 ಬೆರಳಿಂದ ತಗೊಳ್ತೋ, ಹಿಂಗೆ ಊಟ ಮಾಡುತ್ತೋ ಅದಕ್ಕೆ ಬಿಡಿ. ಅದು ಊಟ ಮಾಡ್ಕೊಳ್ತದೆ. ಕಡಿಮೆ ಊಟ ಮಾಡೋದು ಅಂತ ನಿಮಗೆ ಅನ್ನಿಸ್ತಾ ಬಿಡಿ, ಮತ್ತೆ ತಿನ್ನೋಕ್ಕೆ ಕೇಳುತ್ತೆ, ಅದು ಮತ್ತೆ ಹಾಕ್ಕೊಡಿ ಅಷ್ಟೇ. ಸೊ ತಾನೇ ಸ್ವತಃ ಊಟ ಮಾಡೋದ್ರಿಂದ ಎಷ್ಟು ತುಂಬಿತು ಹೊಟ್ಟೆ ಅನ್ನೋರಿಗೆ ಕರೆಕ್ಟಾಗಿ ನಿಲ್ಲಿಸ್ತಾರೆ. ನೀವು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ, ಇಲ್ಲ ಕಡಿಮೆ ಮಾಡಿಸೋದು ಇಲ್ಲ ಬಿಡಿ, ಇವಾಗೆಲ್ಲ ಹೆಚ್ಚೆ ಮಾಡಿಸೋದು. ಇಷ್ಟು ತಿಂದೇ ಇಲ್ಲ, ಇಷ್ಟೇ ತಿಂದಿದೆಯಾ. ಸೊ ಅದು ಕ್ವಾಂಟಿಟಿ ಅಲ್ಲ, ಅದು ಇಚ್ಛೆ ಇದೆಯೋ ಇಚ್ಛೆ ಇಲ್ಲೋ. ಮಗುವಿಗೆ ಮುಖ ತಿರುಗಿಸ್ತು ಅಂದರೆ ತಿನ್ನಿಸೋದು ನಿಲ್ಲಿಸ್ಬೇಕು. ಯಾಕೆ ಇಚ್ಛೆ ಇಲ್ಲ ಅಂತ ಅರ್ಥ ಅದು. ಸೊ ಹಸಿವಿಲ್ಲ, ಕೇಳೋದಿಲ್ಲ ಅಂತ. ಹಸಿವಾಯಿತು ಅಂದರೆ ಯಾವ ಮಕ್ಕಳು ಖಾಲಿ ಇರೋದಿಲ್ಲ. ಹಾಗಾಗಿ ಇಚ್ಛೆ ಇಲ್ಲ ಅಂದಾಗ ತುರುಕಿ ತಿನ್ನಿಸಿದರೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಇನ್ನೊಬ್ಬರು ಡಿಸೈಡ್ ಮಾಡೋದು ಬೇಡ. ಒಬ್ಬರ ಆಹಾರದ ಪ್ರಮಾಣವನ್ನು ಇನ್ನೊಬ್ಬರು, ಅದು ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಅಣ್ಣ ತಂಗಿ ಯಾಕೆ ಯಾರೋ ಇನ್ನೊಬ್ಬರು ಡಿಸೈಡ್ ಮಾಡೋದು. 1 ವರ್ಷದ ಮಗುವಿಂದನೇ ಇದನ್ನು ರೂಢಿ ಮಾಡಿ ಅವ್ರಿಗೆ ತಿನ್ನೋದಕ್ಕೆ ಬಿಟ್ಟರೆ ಇದು ಸರಿಯಾದ ಮೆಥಡ್ ಆಗ್ತದೆ. ಅನ್ಯಮನಸ್ಕರಾಗಿ ಊಟ ಮಾಡಿಸೋದು. ಅಲ್ಲಿ ಅದು ಬಂತು ನೋಡು, ಬಾಯಲ್ಲಿ ಒಂದು ತುತ್ತಿಡು, ಇಲ್ಲೇನೋ ಬಂತು ನೋಡು, ಅದು ಅನಿಸಿ ಅದು ಗೊತ್ತೇ ಇರಲ್ಲ, ಬಾಯಿ ತೆಗೆದಾಗ ಬಾಯಿ ತುಡಿಸಿಡೋದು. ಸೊ ಈ ಥರದ ಅನ್ಯಮನಸ್ಕತೆಯಿಂದ ಯಾವ ಆಹಾರವೂ ಜೀರ್ಣ ಆಗೋದಿಲ್ಲ. ಪಕ್ವ ಆಗಲಿಲ್ಲ ಅಂದರೆ ಮಲಬದ್ಧತೆ ಕಡ್ಡಾಯವಾಗಿರ್ತದೆ. ಯಾಕಂದರೆ ಎಲ್ಲಿವರೆಗೂ ಪಕ್ವ ಆಗೋಲ್ಲ ಅಲ್ಲಿವರೆಗೂ ಹಿಡ್ಕೊಳ್ಳೋದು ಕರುಳಿನ ಗುಣ ಅಂತ ಹೇಳಿದ್ದೆ. ಹಾಗಾಗಿ ಈಗ ಟಿ ವಿ ನೋಡ್ತಾ ಊಟ ಮಾಡಿಸೋದು, ಮೊಬೈಲ್ ನೋಡ್ತಾ ಊಟ ಮಾಡಿಸೋದು ಪ್ರಮಾಣ ಪೂರ್ಣ ತಪ್ಪು ಹೋಗ್ತದೆ. ಆಹಾರ ಎಷ್ಟು ತಿನ್ನಬೇಕು ಅಷ್ಟು ತಿನ್ನೋದಿಲ್ಲ, ಹೇಗೆ ತಿನ್ನಬೇಕು ಹಾಗೆ ಜೀರ್ಣ ಆಗೋದಿಲ್ಲ. ಏನು ಊಟ ಮಾಡಿದ್ದೀನಿ ಅಂತ ಕೂಡ ಗೊತ್ತಾಗೋದಿಲ್ಲ. ಬಾಯಲ್ಲಿ ಇಟ್ಕೊಂಡಾಗ ನಾನು ಏನು ಊಟ ಮಾಡಿದ್ದೀನಿ ಅಂತ ಪೂರ್ಣ ಮನಸ್ಸೆಲ್ಲ ಮೊಬೈಲಲ್ಲೋ ಅಥವಾ ಟಿ ವಿಲೇ ಇದ್ದರೆ ಏನು ಉಂಡಿನಿ ಅಂತ ಅರ್ಥ ಆಗಕ್ಕೆ ಸಾಧ್ಯ. ಸೊ ಇನ್ನು ಬಾಯಲ್ಲಿ ನೀವು ಏನಾದ್ರು ಇಟ್ಟರೆ ನಾಲಿಗೆ ಪೂರ್ತಿ ಹಸಿಯಾಗದ ಜೊಲ್ಲಿನ ರಸ ಬಂದು ಊಟ ಜೀರ್ಣ ಆಗ್ತದೆ, ಹೌದಾ? ನೀವು ಟಿ ವಿ ನೋಡ್ತಾ ಊಟ ಮಾಡುವಾಗ ಯಾವ ಜೊಲ್ಲಿನ ರಸನೂ ಇಲ್ಲ, ಎಂಥದ್ದು ಇಲ್ಲ, ಸುಮ್ಮನೆ ನುಂಗೋದಷ್ಟೇ ಪ್ರಶ್ನೆ. ಅದನ್ನು ಜಗಿತೀರಷ್ಟೇ, ಬಟ್ ಅದಕ್ಕೆ ಸಂಬಂಧಪಟ್ಟ ರಸ ಬರಬೇಕಲ್ಲ. ನೀವು ಹುಣಸೆಹಣ್ಣು ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರ್ತದೆ, ಹೆಂಗೆ ಬರ್ತದೆ? ಯಾಕೆ ಹುಣಸೆಹಣ್ಣು ನೆನೆಸ್ಕೊಂಡ್ರಿ. ಈಗ ಊಟ ನೆನೆಸ್ಕೊಳಂಗೆ ಇಲ್ಲ, ಟಿ ವಿಲಿ ಕೂತ್ಕೊಂಡಿದ್ದೀರಿ, ಊಟ ನೆನಪಿಗೆ ಇಲ್ಲ, ಬಾಯಲ್ಲಿ ಏನು ಇಟ್ಕೊಂಡ್ರು ಜೊಲ್ಲಿನ ರಸ ಬರಲ್ಲ. ಯಾವಾಗ ಬರಲ್ವೋ ಅದು ಸ್ಪ್ಲಿಟ್ ಆಗಲ್ಲ, ವಿಭಜನೆ ಆಗಲ್ಲ. ಇದನ್ನು ಕ್ಲೇದ ಅಂತ ಕರಿತೀವಿ ನಾವು. ಆ ವಿಭಜನೆ ಆಗೋದಿಲ್ಲ. ಅದು ವಿಭಜನೆ ಆಗಲಿಲ್ಲ ಅಂದರೆ ಜೀರ್ಣಕ್ಕೆ ಸಹಾಯ ಅಲ್ಲ. ರುಬ್ಬದೆ ನಾವು ಹಾಗೆ ತಿಂದರೆ ಏನಾಗ್ಬೋದು, ಹಾಗೆ ಇಲ್ಲಿ ರುಬ್ಬದೆ ಹಾಗೆ ಹೋಯಿತು ಅಂದರೆ ಅಲ್ಲಿಂದ ಕಚ್ಚೋದು ಒಂದೇ ಅಲ್ಲ, ಲಾಲಾರಸ ಮಿಕ್ಸ್ ಆಗಲಿಲ್ಲ ಅಂದರೆ ಇದು ಜೀರ್ಣ ಆಗೋದಿಲ್ಲ. ಹಾಗಾಗಿ ಅನ್ಯಮನಸ್ಕರಾಗಿ ಊಟ ಮಾಡಬಾರ್ದು. ಕೊನೆಯದಾಗಿ ವೆರಿ ಇಂಪಾರ್ಟೆಂಟ್ ಥಿಂಗ್, ಮಗುಗೆ ತಡರಾತ್ರಿ ಊಟ ಮಾಡಿಸ್ಬೇಡಿ. 10 ಗಂಟೆ ಮಗು ಊಟ ಮಾಡಿಸೋದು, ಅಪ್ಪ ಬಂದಮೇಲೆ ಊಟ ಮಾಡಿಸೋದು, ಊಟ ಮಾಡಿ 1 ಗಂಟೆ ಮಲಗಿಸೋದು, ಇದನ್ನು ಫಸ್ಟು 1 ವರ್ಷದ ಮಗುವಿನಿಂದನೂ ಇದನ್ನು ಡ್ರಾಪ್ ಮಾಡಿಬಿಡಿ. ಬೇಗ ಊಟ ಮಾಡಿಸಿ 9 ಗಂಟೆ ಮಗು ಮಲಗಿಬಿಡಬೇಕು. ಅದೇನು ಅಡ್ಡಿ ಇಲ್ಲ.
ಮಧ್ಯರಾತ್ರಿ 1 ವರ್ಷದಿಂದ 3 ವರ್ಷದ ಮಕ್ಕಳಿಗೆ ಮಧ್ಯರಾತ್ರಿ ಖಂಡಿತ ಊಟ ಬೇಕಾಗ್ತದೆ. ಅವು ಕೆಲವರು ಎದೆ ಹಾಲು ಕುಡಿತಾರೆ, ಕೆಲವರು ಎದ್ದು ಹಾಲು ಕೇಳ್ತಾರೆ, ಅವಾಗ ಕುಡಿಯೋದನ್ನು 3 ವರ್ಷದ ನಂತರ ಅದೇನು ಕೇಳೋದಿಲ್ಲ ಮಕ್ಕಳು. ಅಷ್ಟರೊಳಗೆ ಖಂಡಿತವಾಗ್ಲೂ ಬೇಕು. ಆದರೆ ಬೇಗ ಊಟ ಮಾಡಿಸಿ ಮಲಗಿಸೋದನ್ನು ಕಡ್ಡಾಯವಾಗಿ ರೂಢಿ ಮಾಡ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಮಗು ಮಾಡೋ ಮೊದಲನೇ ಕೆಲಸ ಮಲವಿಸರ್ಜನೆ. ಇಷ್ಟನ್ನು ನಾನು ಈಗ ಹೇಳಿದ್ನಲ್ಲಿ ಇಷ್ಟು ಮಾಡಿದರೆ ಎದ್ದ ತಕ್ಷಣ ಮೊದಲು ಹೋಗೋದೆ ಬಾತ್ರೂಮ್ಗೆ. ಈ ರೂಢಿನ ಮಗುವಿಗೆ ಕಡ್ಡಾಯವಾಗಿ ಹಾಕಿ ಅದನ್ನು ಹೋಗಿ ಬಾತ್ರೂಮಲ್ಲಿ ಕುತ್ಕೋ ಒತ್ತಾಯ ಮಾಡಿ ಇದೇನೂ ಇಲ್ಲ. ಜೀರ್ಣಕ್ಕೆ ನೀವು ಸಹಾಯ ಮಾಡಿದರೆ ಸಾಕು, ಉಳಿದದ್ದು ಮುಂದಿಂದ ತಂತಾನೇ ಆಗುತ್ತೆ. ಹಾಗಾಗಿ ಮಕ್ಕಳಲ್ಲಿ ಮಲಬದ್ಧತೆ ವಿಷಯವಾಗಿ ಇವನ್ನ ಪಾಲನೆ ಮಾಡಿದರೆ ಮಗು 2 ಬೆನಿಫಿಟ್: ಮೋಷನ್ ಕ್ಲಿಯರ್ ಆಗುತ್ತೆ, ಮನಸ್ಸು ಆರೋಗ್ಯವಾಗಿರ್ತದೆ, ಜೊತೆಗೆ ಶರೀರ ಸದೃಢವಾಗಿ ಬೆಳೀತದೆ. ಇದಕ್ಕೆ ಸಂಬಂಧಪಟ್ಟಂತ ಮತ್ತೇನು ಪ್ರಶ್ನೆ ಇದೆಯಮ್ಮ? ಸರ್, ಈಗ ಅಪಕ್ವ ಆಹಾರದಿಂದ ಮಲಬದ್ಧತೆ ಆಗುತ್ತೆ ಅಂತ ಹೇಳಿದ್ರೆ, ಹಾಗಾದ್ರೆ ಕೆಲವೊಂದು ಮಕ್ಕಳು ಊಟ ಜಾಸ್ತಿ ಮಾಡಿದ್ರೆ ಅಥವಾ ಊಟ ಮಾಡಿದ ತಕ್ಷಣ ಹೊಟ್ಟೆ ನೋವು ಅಂತ ಲೂಸ್ ಮೋಷನ್ ಹೋಗ್ತಕ್ಕಂಥದ್ದು, ಮೋಷನ್ ಅಲ್ಲಿ ಕಫ ತರ ಬರ್ತಕ್ಕಂಥದ್ದು, ಇದಕ್ಕೆ ಕಾರಣ ಇದು ಕಾಯಿಲೆ. ಇದು ನೋಡಿ, ಅಪಕ್ವಂ ಧಾರಯತಿ ಅಂತ ಹೇಳಿದೆ. ಯಾವುದು ಇನ್ನೂ ಪಕ್ವ ಆಗಿಲ್ವೋ ಅದನ್ನು ಹಿಡ್ಕೊಳ್ತದೆ. ಯಾವುದು ಮಾವಿನಕಾಯಿ ಇನ್ನು ಕಾಯಿಯಾಗಿದೆಯೋ ಅದನ್ನು ಹಿಡ್ಕೊಳ್ತದೆ ಅಂತ, ಹಣ್ಣಾದ ಮೇಲೆ ಉದುರಿಸುತ್ತೆ ಅಂತ. ಹೌದಾ? ಹಾಗೆ ಇಲ್ಲಿ ಪಕ್ವ ಆದರೆ ಉದುರುತ್ತೆ ಅಂತ. ಇದು ಅಜೀರ್ಣ. ಇದು ಪಕ್ವ ಬೇರೆ, ಅಜೀರ್ಣ ಬೇರೆ. ಅಜೀರ್ಣ ಅಂದ್ರೇನು? ಅಜೀರ್ಣ ಅಂದರೆ ಯಾವ ಕಾಲದಲ್ಲಿ ಎಲ್ಲಿ ಜೀರ್ಣ ಆಗಬೇಕಿತ್ತೋ ಅದನ್ನು ದಾಟಿ ಹೋಗಿಬಿಟ್ಟಿದೆ, ಮತ್ತದು ಜೀರ್ಣ ಆಗೋ ಪ್ರಶ್ನೆನೇ ಇಲ್ಲ, ಮುಗಿದೋಯ್ತು, ಅದಾಗಲೇ ಜೀರ್ಣ ಪ್ರಶ್ನೆನೇ ಇಲ್ಲ. ಅಲ್ಲಿ ನಾನು ಮಾವಿನಕಾಯಿ ಇದೆ, ಮರದಲ್ಲಿದ್ದರೆ ಚೆನ್ನಾಗದು. ಮಾವಿನಕಾಯಿ ಬಿಡಿಸೋ ಬದಲು ಇಡೀ ಟೊಂಗಿನೇ ಕಟ್ ಮಾಡ್ಕೊಂಬಂದು ಇಟ್ಕೊಂಡ್ರೆ ಅದು ಬೆಳೆಯುತ್ತಾ? ಮುಗಿದೋಯ್ತಾರೆ, ನಿಂತೋಯ್ತು ಅಂತ ಅಲ್ಲಿಗೆ. ಅದು ಮಾವಿನ ಕಾಯಿ ಕೀಳಿಲ್ಲ, ನಾನು ಇಡೀ ಟೊಂಗಿನೇ ಕಟ್ ಮಾಡ್ಕೊಂಬಂದು ಇಟ್ಟಿದ್ದೀನಿ, ಹಣ್ಣಾಗತ್ತಾ? ಮುಂದೆ ಬೆಳೆಯುತ್ತಾ? ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಈ ಆಹಾರ ಏನಾಗಿದೆ ಅದು ಸ್ಥಾನಚ್ಯುತಿ ಹೊಂದ್ಬಿಟ್ಟಿದೆ. ಅಂದರೆ ತನ್ನ ಸ್ಥಾನವನ್ನು ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟಿದೆ ಆಲ್ರೆಡಿ. ಅಲ್ಲಿ ಜೀರ್ಣ ಆಗೋದಿಲ್ಲ. ಸಣ್ಣ ಕರಳಲ್ಲಿ ಆಗಬೇಕಂತಹ ಜೀರ್ಣ ದೊಡ್ಡ ಕರಳಲ್ಲಿ ಆಗೋಕ್ಕೆ ಸಾಧ್ಯ ಇಲ್ಲ. ಹೊಟ್ಟೆಯಲ್ಲಿ ಜಠರದಲ್ಲಿ ಆಗಬೇಕಂತ ಆಗಿದ್ದು ಡಿಯೋಡಿನಮ್ಗೆ ಹೋದ್ರೆ ಆಗೋದಿಲ್ಲ. ಡಿಯೋಡಿನಮಲ್ಲಿ ಆಗಬೇಕಾಗಿರೋದು ಸಣ್ಣ ಕರಳಿಗೆ ಹೋದರೆ ಜೀರ್ಣ ಆಗೋದಿಲ್ಲ. ಯಾಕೆ? ಆಯಾ ಭಾಗದಲ್ಲಿ ಅದಾಗಬೇಕು. ಜಠರದಲ್ಲಿ ಆ್ಯಸಿಡ್ ಇರ್ತದೆ, ಡಿಯೋಡಿನಮಲ್ಲಿ ಆಲ್ಕಲೈನ್ ಇರ್ತದೆ. ಆ್ಯಸಿಡಲ್ಲಿ ಜೀರ್ಣ ಆಗಬೇಕಿರೋದು ಆಲ್ಕಲೈನ್ ಬಿದ್ದರೆ ಜೀರ್ಣ ಆಗೋಕ್ಕಾಗಲ್ಲ. ಸೊ ಆ ಸ್ಥಾನದಲ್ಲಿ ಅದು ಹಿಡ್ಕೊಳ್ತದೆ. ಆ ಸ್ಥಾನವನ್ನೇನಾದರೂ ಯಾವುದೋ ಕಾರಣಕ್ಕೆ ಮುಂದಕ್ಕೆ ಪಾಸ್ ಆಗಿಬಿಡ್ತು ಅಂದರೆ ಅದು ಅಜೀರ್ಣ, ಅದು ಅಪಕ್ವ ಅಲ್ಲ. ಅದು ಇನ್ನು ಹಿಡ್ಕೊಳ್ಳೋಣ ಅನ್ನೋ ಪ್ರಶ್ನೆನೇ ಇಲ್ಲ, ಹೊರಗೆ ಹಾಕದೆ ವಿಧಿನೇ ಇಲ್ಲ. ಅಜೀರ್ಣನ ನಾವು ಆಮ ಅಂತ ಕರಿತೀವಿ, ಅದನ್ನು ವಿಷ ಅಂತ ಕೂಡ ಕರಿತೀವಿ. ಹಾಗಾಗಿ ಶರೀರ ಏನು ಮಾಡ್ತದೆ ಅಂದರೆ ಹೊಟ್ಟೆ ನೋವು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಆ ಸ್ಥಾನವನ್ನು ಬಿಟ್ಟು ಮುಂದಕ್ಕೆ ಹೋಗಿಬಿಡಬಾರ್ದು, ಅದು ಜೀರ್ಣ ಆಗೋವರೆಗೂ. ಮುಂದಕ್ಕೆ ಹೋಗ್ಬಿಡ್ತು ಅಂತ ಹೇಳಿದ್ರೆ, ನೀವು ಅನ್ನ ಸಾರು ತೊಗೊಂಡ್ಬಿಟ್ಟು, ನಾವು ಎನಿಮಾ, ಆಯುರ್ವೇದದಲ್ಲಿ ಎನಿಮಾ ಅಂತ ಒಂದು ಚಿಕಿತ್ಸೆ ಇದೆ. ಅನ್ನ ಸಾರು ತೊಗೊಂಡ್ಬಿಟ್ಟು ದೊಡ್ಡ ಕರಳಿಗೆ ಎನಿಮಾ ರೀತಿ ಕೊಟ್ವಿ ಅಂದರೆ ಜೀರ್ಣ ಆಗುತ್ತೆ, ಪೋಷಣೆ ಆಗುತ್ತೆ? ಯಾವ ಕಾರಣಕ್ಕೂ ಆಗೋದಿಲ್ಲ. ಹಾಗೆ ಅಕಾಲದಲ್ಲಿ ಅದು ಮುಂದಕ್ಕೆ ಪಾಸ್ ಆಗಿಬಿಡ್ತು ಅಂದರೆ ಅದು ಅಜೀರ್ಣ ಆಗುತ್ತೆ. ಅದನ್ನು ಫುಡ್ ಪಾಯ್ಸನ್ ಅಂತೀವಿ. ಈಗ ಹೊಟ್ಟೆ ನೋವು ಒಂದೇ ಅದಕ್ಕಿರೋ ದಾರಿ. ಹೊಟ್ಟೆ ನೋವು ಬರೋದು ಯಾಕೆ? ಹೊರಗೆ ಹಾಕಲಿಕ್ಕೆ. ಇದು ಉಪಯೋಗ ಇಲ್ಲ, ಇದು ಹೊರಗೆ ಹಾಕಬೇಕು ಅಂತ. ಆ ರೀತಿ ಹೊರಗೆ ಹಾಕುವಂಥದ್ದು ಅದು ಲೂಸ್ ಮೋಷನ್ ಆಗಿರ್ಬೋದು, ಸೆಮಿ ಸಾಲಿಡ್ ಆಗಿರ್ಬೋದು, ಉಂಡ ತಕ್ಷಣ ಹೊಟ್ಟೆ ಹಿಂಡಿಬಿಟ್ಟು ಭೇದಿ ಆಗುವಂಥದ್ದಾಗಲಿ, ಇದು ಯಾವುದು ಜೀರ್ಣ ಆಗಿರೋ ಲಕ್ಷಣ ಅಲ್ಲ. ಇದು ಅಜೀರ್ಣ ಆಗಿರೋ ಲಕ್ಷಣ, ಅಪಕ್ವನೂ ಅಲ್ಲ, ಅಜೀರ್ಣ ಆಗಿರೋದು. ಅಪಕ್ವ ಅವಸ್ಥೆಯಲ್ಲಿ ಮುಂದೆ ಪಕ್ವ ಆಗುವಂಥ ಅವಕಾಶನಾದರೂ ಇದೆ. ಅಜೀರ್ಣದ ಅವಸ್ಥೆಯಲ್ಲಿ ಮುಂದೆ ಪಕ್ವ ಆಗುವಂಥ ಅವಸ್ಥೆನೂ ಇಲ್ಲ. ಹಾಗಾಗಿ ಅದನ್ನು ರೋಗದ ರೀತಿಯಲ್ಲಿ ಲೂಸ್ ಮೋಷನ್ ಆಗಿನೋ, ಸೆಮಿ ಸಾಲಿಡ್ ಆಗಿನೋ, ಅಥವಾ ಕಫ ಗಟ್ಟಿಯಾಗಿ ಭೇದಿಯಾಗಿನಾದರೂ ಹೊರಗೆ ಹಾಕುತ್ತೆ. ಇದಕ್ಕೇನಪ್ಪ ಪರಿಹಾರ ಅಂದರೆ, ಇದಕ್ಕೆ ಔಷಧಿ ಚಿಕಿತ್ಸೆ ಬೇಕಾಗ್ತದೆ. ಕೆಲವು ಮಟ್ಟಿಗೆ ಔಷಧಿ ಚಿಕಿತ್ಸೆ ಬೇಕು. ಅದಾದಮೇಲೆ ನಾವು ಮನೇಲಿ ಆಹಾರ ಪದ್ಧತಿನ ಹೇಳ್ಕೊಡ್ತೀವಿ. ಈಗೇನು ಹೇಳಿದ್ನಲ್ಲ, ಈ ಆಹಾರ ಪದ್ಧತಿನ ಮಾಡಬೇಕು. ಮನೇಲೇ ಮಾಡ್ಬೋದಾದರೆ ಏನು ಚಿಕಿತ್ಸೆ ಇದಕ್ಕೆ ಅಂತ ಹೇಳಿದ್ರೆ, ಮಜ್ಜಿಗೆ ತಾಜಾ, ಈಗಿನೂ ಕಡ್ದಿರ್ತಕ್ಕಂತಹ ಮಜ್ಜಿಗೆ, ಹುಳಿ ಬಂದಿರಬಾರ್ದು. ಈ ಮಜ್ಜಿಗೆಗೆ ಸ್ವಲ್ಪ ಅಜ್ವಾಯನ ಮತ್ತು ಸ್ವಲ್ಪ ಶುಂಠಿ ರಸವನ್ನು ಹಾಕಿ ಇದನ್ನು ಕುಡಿಸಿದರೆ ಖಂಡಿತವಾಗ್ಲೂ ಜೀರ್ಣ ಚೆನ್ನಾಗಾಗ್ತದೆ. ಅದನ್ನು ತೊಗೊಂಡ ಮೇಲೆ ಅದು ಲೂಸ್ ಮೋಷನ್ ಆಗ್ತಿರ್ತದೆ, ಆಗಕ್ಕೆ ಬಿಡಿ, ಅದನ್ನು ನಿಲ್ಲಿಸಬಾರ್ದು. ಇದನ್ನು ಕೊಟ್ಟಾದ ಮೇಲೆ ಕೊಡ್ತಕ್ಕಂಥ ಆಹಾರ ಯಾವುದಂದರೆ ಹೆಸರುಬೇಳೆ ಕಟ್ಟು, ಸ್ವಲ್ಪ ಅನ್ನ. ಅದು ತಕ್ಷಣ ಬೇಕು ಅಂತಿಲ್ಲ. ಲೂಸ್ ಮೋಷನ್ ಎಲ್ಲ ನಿಂತೋದ್ಮೇಲೆ ಏನು ಕೊಡಬೇಕು ಅಂತ ಹೇಳಿದ್ರೆ, ಹೆಸರುಬೇಳೆ ಕಟ್ಟು, ಸ್ವಲ್ಪ ಅನ್ನ, ಅದಕ್ಕೆ ಮಜ್ಜಿಗೆಯನ್ನು, ಹುಳಿ ಇಲ್ಲದೆ ಇರತಕ್ಕಂಥ ಮಜ್ಜಿಗೆಯನ್ನು ಬಳಸಿ, ಶುಂಠಿ ಅಥವಾ ಅಜ್ವಾಯನ ಇವನ್ನು ಬಳಸಿ, ಅಥವಾ ಎರಡನ್ನೂ ಸೇರಿ ಬಳಸಿ ಇದನ್ನು ಊಟ ಮಾಡಿಸಿದರೆ ಮಲಬದ್ಧತೆ, ಅಜೀರ್ಣ ಆಗಿರ್ತಕ್ಕಂಥ ಅತಿಸಾರ ಅಥವಾ ಲೂಸ್ ಮೋಷನ್ ತಕ್ಷಣಕ್ಕೆ ನಿಲ್ತದೆ. ಸೊ ಹೊಟ್ಟೆ ನೋವು ಕೂಡ ಅರ್ದು ಬರೋದಿಲ್ಲ. ಇನ್ನೂ ಹೊಟ್ಟೆ ನೋವಿದೆ, ಅತಿಸಾರ ಇದೆ, ಪದೇ ಆಗ್ತಾ ಇದೆ ನನ್ನ ಮಗುಗೆ, ಅಥವಾ ಕಫ ಹೊರಗೆ ಹೋಗೋದ್ರಿಂದ ಬೆಳೀತಾನೆ ಇಲ್ಲ, ಮಗು ದಪ್ಪ ಆಗ್ತಾ ಇಲ್ಲ, ಇದೆಲ್ಲ ಸಮಸ್ಯೆ ಇದ್ದರೆ ಆಯುರ್ವೇದ ವೈದ್ಯರನ್ನ ಭೇಟಿಯಾಗೋಣ. ಸೊ ಇವತ್ತಿನ ಸಂಚಿಕೆಯಲ್ಲಿ ಮಕ್ಕಳ ಮಲಬದ್ಧತೆ ಬಗ್ಗೆ ನಾವು ನೋಡಿದ್ವಿ. ಇದನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ಆಸ್ಪತ್ರೆಗೆ ಬರೋ ಅಗತ್ಯ ಇಲ್ಲದೇ ಮಗು ಆರೋಗ್ಯವಾಗಿರ್ತದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಎಲ್ರಿಗೂ ಧನ್ಯವಾದಗಳು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.